ಸಂಸದೆ ಸುಮಲತಾ ವಿರುದ್ಧ ಸಿಎಂ ಡಿಸಿಎಂ ಮುಗಿಬಿದ್ದಂತಹ ವಿಚಾರ. ಬಿಜೆಪಿ ಟಿಕೆಟ್ಗೆ ಪಟ್ಟು ಹಿಡಿದ ಸುಮಲತಾಗೆ ಟಾಂಗ್ ಕೊಟ್ಟಿದೆ ಕಾಂಗ್ರೆಸ್. ಮಂಡ್ಯದ ಗ್ಯಾರಂಟಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಕಳೆದ ಬಾರಿ ಸುಮಲತಾ ಗೆದ್ದದ್ದು ಬಿಜೆಪಿಯಿಂದಲ್ಲ, ಸುಮಲತಾ ಗೆಲ್ಲೋದಕ್ಕೆ ಕಾಂಗ್ರೆಸ್ನ ಮತಗಳು ಕಾರಣ ಅಂದ್ರು ಸಿಎಂ. ಯಾರೇ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಗೆಲುವು ಖಚಿತ ಅಂತ ಸಿಎಂ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲೇ ಸುಮಲತಾಗೆ ಡಿಸಿಎಂ ಡಿಕೆಶಿ ಕೂಡ ಈ ಸಂದರ್ಭದಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ. ಅಂಬರೀಶ್ರನ್ನ ಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅಂಬರೀಶ್ ಅವರ ಹೆಸರಿನಲ್ಲಿ ರಸ್ತೆ ನಿರ್ಮಾಣ ಮಾಡ್ತೇವೆ. ಮಂಡ್ಯದಲ್ಲೇ ಸುಮಲತಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಟಕ್ಕರ್ ಕೊಟ್ಟಂತಹ ಪರಿ ಇದು. ಅಂಬರೀಶ್ ಸ್ನೇಹಿತ ಸ್ಟಾರ್ ಚಂದ್ರು ಅವರನ್ನ ಈ ಬಾರಿ ನಾವು ಅಭ್ಯರ್ಥಿ ಮಾಡಿದ್ದೇವೆ. ಸೂರ್ಯ ಚಂದ್ರರಷ್ಟೇ ಸ್ಟಾರ್ ಚಂದ್ರು ಗೆಲುವು ಕೂಡ ಖಚಿತ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸುಮಲತಾನು ಕೂಡ ಬಿಜೆಪಿಯಿಂದ ಗೆದ್ದವರಲ್ಲ. ಅವರು ಸುಮಲತಾ ಬಿಜೆಪಿಯಿಂದ ಗೆದ್ದವರಲ್ಲ, ಕಾಂಗ್ರೆಸ್ಸಿನ ಓಟ್ಗಳಿಂದ ಗೆದ್ದದ್ದು. ಅಯ್ಯಮ್ಮ, ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು. ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ. ಸುಮಲತನ ಕೊಡಬೇಕಾ, JDS ಬಿಟ್ಕೊಡ್ಬೇಕಾ? ಸುಮಲತನ ಕೊಡಬೇಕಾ, JDS ಕೊಡಬೇಕಾ? ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ, ಸುಮಲತಾ ಆಗಲಿ JDSನವರಾಗಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಈ ಸಾರಿ ಅವರ ಅಪವಿತ್ರ ಮೈತ್ರಿ ಇದೆಯಲ್ಲ, ಈ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಪಕ್ಷದ ಸರ್ಕಾರದ ಮಂತ್ರಿ ಆಗಿದ್ದರು. ಅವರು ಒಂದು ಕಾಲದಲ್ಲಿ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಈಗ ಅದು ಪೂರ್ಣತ್ವದಲ್ಲಿದೆ. ಬಾಲಗಂಗಾಧರ ಸ್ವಾಮೀಜಿಯವರ ಹೆಸರಿನಲ್ಲಿ ಅದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ನಮ್ಮ ಸ್ಥಳೀಯ ಎಲ್ಲ ಜಿಲ್ಲಾ ಮುಖಂಡರುಗಳು, ಶಾಸಕರೆಲ್ಲ ಹೇಳಿದ್ದಾರೆ. ಅಂಬರೀಶ್ ಅವರ ಹೆಸರಿನಲ್ಲಿ ಒಂದು ಸರ್ಕಲ್ ಮಾಡಿ ಒಂದು ರಸ್ತೆ ಮಾಡಬೇಕು ಅಂತ ಕೇಳಿ ಇವತ್ತು ನಮ್ಮ ಶಾಸಕರು ಮತ್ತು ನಮ್ಮ ಮಂತ್ರಿಗಳು ಕೂಡ ಇವತ್ತು ಹೇಳಿದ್ದಾರೆ. ಇದು ನಮ್ಮ ಚಿಂತನೆ, ನಮ್ಮ ಭಾವನೆ. ಪ್ರಾಣ ಬಿಡುವಾಗ ಕಾಂಗ್ರೆಸ್ಸಿಗರಾಗ್ಬಿಟ್ರು, ಇದು ನಿಮ್ಮ ತಲೆಯಲ್ಲಿರಲಿ. ಕಾಂಗ್ರೆಸ್ ಪ್ರಾಣ ಬಿಡಬೇಕಾದ್ರೆ ಕಾಂಗ್ರೆಸ್ಸಿಗರಾಗ್ಬಿಟ್ರು. ಎಸ್, ಈಗಾಗಲೇ ಮಂಡ್ಯಗೆ ಟಿಕೆಟ್ ಕೂಡ ಅನೌನ್ಸ್ ಆಗ್ಬಿಟ್ಟಿದೆ. ಕಾಂಗ್ರೆಸ್ನಿಂದ ಸ್ಟಾರ್ ಮಂಜು ಕಣಕ್ಕಿಳಿದಿದ್ದಾರೆ. ಅವರ ಪರ ಪ್ರಚಾರ ನಡೀತು ಗ್ಯಾರಂಟಿಯ ಸಮಾವೇಶದಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.